ಸೊ ಖರ್ಗೆ ಅವರಿಗೆ ನೀವು ತುಂಬಾ ಅತ್ಯಾಪ್ತರು. ಹಾಗೆ ನೋಡಿದ್ರೆ ಪ್ರತಿನಿತ್ಯದ ಒಡನಾಟ ಅಥವಾ ಅವರ ಜೊತೆಗಿರೋದು ಇದೆಲ್ಲ ಆಗ್ತಿತ್ತು. ಅದು ಹೆಂಗ್ ಬಿಟ್ಕೊಟ್ರು ನಿಮ್ನ ಅಂತ? ವಿಚ್ಛೇದನ ಅಂತಾರಲ್ಲ, ಡಿವೋರ್ಸ್. ಅನಿವಾರ್ಯ ಪರಿಸ್ಥಿತಿಗಳು ಬಂದಾಗ ರಾಜಕಾರಣದಲ್ಲಿ ಯಾವುದು ಮುಖ್ಯ ಆಗೋದಿಲ್ಲ. ದಲಿತರನ್ನ ವಂಚನೆ ಮಾಡಬೇಕು, ಮುಂದೆ ಆಗೋದೇನನ್ನ ಹಾಕೊಂಡೋಗ್ಲಿ, ಮಾಡೋದು ಮಾಡಿಬಿಡಿ ಅಂತ. ಇದು ಕಾಂಗ್ರೆಸ್ನ ನೀತಿ, ಮಾನ್ಯ ಸಿದ್ದರಾಮಯ್ಯನವರ ನೀತಿ. ಸೊ ಖರ್ಗೆ ಅವರಿಗೆ ನೀವು ತುಂಬಾ ಅತ್ಯಾಪ್ತರು. ಹಾಗೆ ನೋಡಿದ್ರೆ ಪ್ರತಿನಿತ್ಯದ ಒಡನಾಟ ಅಥವಾ ಅವರ ಜೊತೆಗಿರೋದು ಇದೆಲ್ಲ ಆಗ್ತಿತ್ತು. ಅದು ಹೆಂಗ್ ಬಿಟ್ಕೊಟ್ರು ನಿಮ್ನ ಅಂತ? ವಿಚ್ಛೇದನ ಅಂತಾರಲ್ಲ, ಡಿವೋರ್ಸ್. ಡಿವೋರ್ಸ್ ಆಗ್ಬೇಕು ಅಂತ ತೀರ್ಮಾನ ಇಬ್ಬರದು ಆಗೋದಾಗ ಓಕೆ, ಇನ್ನೇನು ಮಾಡೋದು? ಇದು ಬಿಟ್ಕೊಡೋದು ಅಂತಿದ್ಯಾ, ಇಟ್ಕೊಳ್ಳೋದು ಅಂತಿದ್ಯಾ? ಬಿಡಲೇಬೇಕಲ್ವಾ? ಅನಿವಾರ್ಯ ಪರಿಸ್ಥಿತಿಗಳು ಬಂದಾಗ ರಾಜಕಾರಣದಲ್ಲಿ ಯಾವುದು ಮುಖ್ಯ ಆಗೋದಿಲ್ಲ. ತಡೆದಿಲ್ವಾ ಅವ್ರು ನಿಮ್ಗೆ ಹೋಗ್ಬೇಡ ನೀನು ಅಂತ? ಇದು ಬಂಗಾರಪ್ಪ ಅವರು ಒಂದು ಕತೆ ಹೇಳ್ತಿದ್ರು. ಇದು ಹೆಂಗಿತ್ತು ಅಂದ್ರೆ, ಒಂದು ಬಿಸಿಲುಗಾಲ, ಈ ಎಮ್ಮೆಗಳು ನೀರಿಗೆ ಬಿದ್ದುಬಿಟ್ರೆ ಅದು ಎಲ್ಲಿದ್ದೀವಿ ಅಂತ ಗೊತ್ತಾಗೋದಿಲ್ಲ. ಇದರಲ್ಲಿ ಬಂದು ನೀರಿಗೆ ಬಿದ್ದಿದ್ವಂತೆ. ಈ ನೊಣ ಒಂದು ಬಂದು ಅದರ ಕೊಂಬಿನ ಮೇಲೆ, ಅದು ಕೊಂಬು ಮಾತ್ರ ಕಾಣ್ತಿತ್ತಂತೆ, ಅಲ್ಲಿ ಕುಳಿತಿತ್ತಂತೆ. ಕುಳಿತದಾಗ ಎಷ್ಟೊತ್ತು ನೋಡ್ತು, ಯಾಕಂತಂದ್ರೆ ಎಮ್ಮೆಗಳಿಗೆ ಹಿಂಗೆ ಆ ನೊಣಗಳು ಮೇಲೆ ಕೂತ್ಕೊಂಡು ಅದನ್ನು ಇದು ಮಾಡಿ ಅದ್ರ ರಕ್ತ ಕುಡಿಯೋದು ಏನೋ ಮಾಡ್ತಾವ ಅವು. ಇದು ನೀರಿಂದ ಈಚೆಗೆ ಬರಲೇ ಇಲ್ಲ. ಅದಕ್ಕೆ ನೊಣ ಹೇಳ್ತಂತೆ, ಎಮ್ಮೆರಾಯ ಎಷ್ಟೊತ್ತು ಕಾಯಿಲಿ ನಾನು, ನೀನು ನೀರಿಂದ ಈಚೆ ಬರ್ತಾನೆ ಇಲ್ಲ, ಯಾಕಂದ್ರೆ ಕೂತಿರೋದು ಕೊಂಬಿನ ಮೇಲೆ, ನಾನು ಹೋಗಿ ಬರಲ್ಲ ಅಂತ. ಅದು ಕೇಳಿಸ್ಕೊಂಡು ಹೇಳ್ತಂತೆ, ನೀನು ಹೋಗಿ ಬರ್ಲಿಕ್ಕೆ ಬಂದಿದ್ದೆ ಯಾವಾಗ ಅಂತ. ಅಂದ್ರೆ ಬಂದಿರೋದನ್ನೇ ಗೊತ್ತಿಲ್ಲ ನನಗೆ, ನೀನು ಹೋಗಿ ಬರ್ತೀನಿ ಅಂತ ಬೇರೆ ಹೇಳ್ತಿದ್ಯಾರ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ. ಹಾಗೆ ಅವರು ನಮ್ಮನ್ನ ಉಪಯೋಗ ಮಾಡ್ಕೊಳಕ್ಕೆ ಇದ್ರೆ ರಾಜಕಾರಣದಲ್ಲಿ, ನಾವ್ ಇದ್ರೇನು ಹೋದ್ರೇನು ಅವ್ರಿಗೆ. ಆ ಕಾರಣದಿಂದ ನಮಗೆ ಅವ್ರ ಉಪಯೋಗ ಆಗ್ಲಿಲ್ಲ. ಸೊ ನಮ್ಮ ಉಪಯೋಗಕ್ಕೆ, ನಮ್ಮನ್ನು ಉಪಯೋಗ ಮಾಡ್ಕೊಳ್ಳೋಂತ ನಾಯಕತ್ವ ಇದ್ದಾಗ ಟ್ರೀಟ್ ಮಾಡಿದ್ರು ಅಂತ. ಹೇಗೆ ಅಂದ್ರೆ, ಏನೋ ಯಾರೋ ಒಬ್ರು ಬರ್ತಾರೆ, ಅವರು ತೀಟೆಗೆ ಅವ್ರು ಬರ್ತಾರೆ, ಅವರ ಭವಿಷ್ಯಕ್ಕಾಗಿ ಅವ್ರು ಬರ್ತಾರೆ, ಏನು ನೋಡ್ತಾರೆ ನಮ್ಮ ಕೈಲಿ ಆದ್ರೆ ಇರ್ತಾರೆ, ಇಲ್ಲ ಅಂತಂದ್ರೆ ಹೋದ್ರೆ ಹೋಗ್ತಾರೆ. ರಾಜಕಾರಣಿಗಳ ಇದು ಅದು. ಆ ಕಾರಣದಿಂದ ಯಾರು ಹಿಡಿದಿಟ್ಕೊಳ್ಳೋದಿಲ್ಲ. ಬೇಕಾ ಇರ್ಬೋದು, ಬೇಡವಾ ಹೋಗ್ಬೋದು. ಈಗ ಅವ್ರ ಜೊತೆಯಲ್ಲಿದ್ದವರು ಅನೇಕರಿಗೆ ಒಳ್ಳೇದಾಗಿಲ್ಲ ಅಂತ ನಾನು ಹೇಳಲ್ಲ, ಆಗಿರ್ಬೋದು, ಕಾರಣ ಬೇರೆ ಇರ್ಬೋದು. ನಮಗೇನು, ಈಗ ನನಗೆ ಶಾಸಕ ಸ್ಥಾನಕ್ಕೆ ಅವ್ರು ಮನ್ಸು ಮಾಡಿದ್ದಿದ್ರೆ ಯಾವತ್ತೂ ಟಿಕೆಟ್ ಕೊಡಿಸ್ಬೋದಾಗಿತ್ತು. 40 ವರ್ಷ ಬೇಕಾಗೇ ಇಲ್ಲ. ಸುಮ್ಮನೆ ಇವತ್ತು AICC ವರೆಗೂ ಬೆಳೆದಿದ್ದಾರೆ, ನಮಗೆ ಬಹಳ ಸಂತೋಷ. ಒಬ್ಬ ನಮ್ಮ ಸಮುದಾಯದ ನಾಯಕರು ಆ ಮಟ್ಟಕ್ಕೆ ಹೋಗಿದ್ದಾರೆ ಅಂದಾಗ ಸಂತೋಷ ಆಗುತ್ತೆ. ಆದ್ರೆ ಎಲ್ಲರನ್ನೂ ಜೊತೆಲಿ ತಗೊಂಡೋಗ್ಬೇಕಲ್ಲ, ಅದರ ಕೊರತೆ ಅವರಲ್ಲಿ ಇದೆ ಅಂತ ನನಗೆ ಕಾಣುತ್ತೆ. ಆ ಕೊರತೆ ಇದೆ ಅವರಲ್ಲಿ, ಇದೆ ಅಂತ ಕಾಣುತ್ತೆ. ಇಲ್ಲ ಅಂತಂದಿದ್ರೆ ನನ್ನಂತ ಒಬ್ಬ ವ್ಯಕ್ತಿನ ಅವ್ರು ಬಿಟ್ಕೊಡೋಂತ ಅವಶ್ಯಕತೆ ಬರ್ತಾ ಇರಲಿಲ್ಲ. ಒಳ ಮೀಸಲಾತಿ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬೊಮ್ಮಾಯಿ ಅವರ ಟೈಮಲ್ಲಿ 17% ಆಯ್ತು, ಈಗ ಸಿದ್ದರಾಮಯ್ಯ ಅವರು ಅದನ್ನ ಏರ್ಸಿರೋದು, ಏನ್ ಹೇಳ್ತೀರಿ? ಹೇಗ್ ಸ್ವಾಗತಿಸ್ತೀರಿ? ಒಳ ಮೀಸಲಾತಿ ಬೇಕು, ಆಗಬೇಕು. ಒಳ ಮೀಸಲಾತಿ ಮಾಡೋದನ್ನ ನಾನು ಸ್ವಾಗತಿಸ್ತೇನೆ. ಮಾಡಿರೋ ರೀತಿಯನ್ನ ನಾನು ಸ್ವಾಗತಿಸೋದಿಲ್ಲ, ನಾನು ವಿರೋಧಿಸ್ತೇನೆ. ಮಾಡಿರೋ ರೀತಿ ಏನಂತಂದ್ರೆ, ಪರಿಶಿಷ್ಟ ಜಾತಿ ವರ್ಗಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಕೊಡಬೇಕು. ನಾಳೆ ಜನಸಂಖ್ಯೆ ಹೆಚ್ಚಾಗ್ಬಿಟ್ಟಿದೆ ಅಂದ್ರೆ ಅದಕ್ಕೆ ಸರಿಯಾಗಿ ಕೊಡಬೇಕು. ಅದು ಕಾನೂನಿನಲ್ಲೂ ಇದೆ, ಸಂವಿಧಾನದಲ್ಲೂ ಇದೆ. ಎಷ್ಟು ರಿಸರ್ವೇಶನ್ಗಳು ಇವತ್ತಿನವರೆಗೂ ದೇಶದಲ್ಲಿ ಕೊಟ್ಟಿದ್ದಾರೋ ಯಾವು ಕೂಡ ಸಂವಿಧಾನಬದ್ಧ ಅಲ್ಲ, ಎಕ್ಸೆಪ್ಟ್ SC ST ಮೀಸಲಾತಿ. SC STಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಸಾಂವಿಧಾನಿಕ. ಇನ್ನು ಉಳಿದ ಎಲ್ಲವೂ ಕೂಡ ರಾಜಕೀಯವಾಗಿ ಆ ಸಮುದಾಯಗಳು ಹಿಂದುಳಿದಿರುವಿಕೆಯನ್ನ ಗುರುತಿಸಿ ಸಾಂದರ್ಭಿಕವಾಗಿ ಕೊಟ್ಟಿರ್ತಕ್ಕಂಥ ಮೀಸಲಾತಿಗಳು. ಪರಿಶಿಷ್ಟ ಜಾತಿ ವರ್ಗದ ಬಂದಾಗ 30, 40, 50 ವರ್ಷಗಳಿಂದ ಜನಸಂಖ್ಯೆಗೆ ಅನುಗುಣವಾಗಿ ಕೊಡಿ ಅಂತೇಳಿ ಕರ್ನಾಟಕದಲ್ಲಿ ದೊಡ್ಡ ಒಂದು ಇದು ನಡೀತಾ ಇತ್ತು, ಹೋರಾಟ ನಡೀತಾ ಇತ್ತು. ಕಾಂಗ್ರೆಸ್ ಪಕ್ಷ ಅಷ್ಟು ವರ್ಷಗಳ ಕಾಲ ಇದ್ರೂ ಕೂಡ ಯಾವತ್ತೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ಇದನ್ನು ಗಮನಿಸಿದ ಭಾರತೀಯ ಜನತಾ ಪಕ್ಷ, ಮಾನ್ಯ ವಿಶೇಷವಾಗಿ ಬೊಮ್ಮಾಯಿಯವರು, ಬಸವರಾಜ ಬೊಮ್ಮಾಯಿಯವರು ಅವ್ರ ಕಾಲದಲ್ಲಿ 15% ಇದ್ದದ್ದನ್ನ 17ಕ್ಕೆ ಮಾಡಿದ್ದು, ಮತ್ತೆ 3% ಇದ್ದ ST ಮೀಸಲಾತಿಯನ್ನ 7% ಮಾಡಿದ್ದ ಆ ತೀರ್ಮಾನ ಮಾನ್ಯ ಇವ್ರಿಗೆ ಸೇರ್ಬೇಕು,
ಬಸವರಾಜ ಬೊಮ್ಮಾಯಿ. ಅವರ ಶ್ರಮ ತಗೊಂಡು ಅದನ್ನು ಮಾಡಿದ್ರು. ಮಾಡಿ ಇಲ್ಲಿವರೆಗೂ ಅದರ ಫಲ ಈ ಜನಾಂಗಗಳಿಗೆ ಸಿಗ್ತಾ ಇತ್ತು. ಈ ಸರ್ಕಾರ ಬಂದಾಗ ಅವ್ರೇನ್ ಮಾಡಿದ್ರು, ಇದು ತಾತ್ಕಾಲಿಕ, ಇದು ನಡೆಯೋದಿಲ್ಲ, ಅವರು ಅವತ್ತೇ ಶುರು ಮಾಡಿದ್ರು ಅದನ್ನು ವಿರೋಧಿಸ್ಲಿಕ್ಕೆ ಸರ್ಕಾರ. ಅಂದ್ರೆ ಕಾಂಗ್ರೆಸ್ನವರು ಮುಖ್ಯಮಂತ್ರಿಗಳು ಮೊದಲುಗೊಂಡು ಅದರ ಪರವಾಗಿ ಅವ್ರು ಇರಲಿಲ್ಲ. ಆದರೆ ಅದು ಜಾರಿಗೆ ಬರಲ್ಲ, 9 ಶೆಡ್ಯೂಲ್ಗೆ ಹೋಗ್ಬೇಕು ಅಂತಂದ್ರು. ಯಾವ 9 ಶೆಡ್ಯೂಲ್ಗೂ ಬೇಕಾಗಿಲ್ಲ, 10 ಶೆಡ್ಯೂಲ್ಗೂ ಬೇಕಾಗಿಲ್ಲ ಇದು. ಯಾಕೆಂದ್ರೆ ಜನಸಂಖ್ಯೆಗೆ ಆಧಾರವಾಗಿ ಯಾವತ್ತು ಬೇಕಾದ್ರೂ ನೀವು ರೈಸ್ ಮಾಡಬಹುದು, ಪರಿಶಿಷ್ಟ ಜಾತಿ ವರ್ಗಗಳದ್ದು ಮಾತ್ರ. ಆದ್ರೆ ಒಟ್ಟಾರೆ ಏನಂದ್ರೆ 50% ಮೀರಬಾರದು, ಅದು ಕೋರ್ಟಿನ ಆದೇಶನೂ ಇದೆ. 50% ಮೀರಬಾರ್ದು ಅಂತಂದ್ರೆ SC/STಗಳು ಜನಸಂಖ್ಯೆಗೆ ಹೆಚ್ಚಾದಾಗ ಕೊಡಬಾರ್ದಾ? ಕೊಡ್ಲೇಬೇಕು. ಆದ್ರೆ 50% ಮೀರಬಾರ್ದು ಅಂತ ಏನಾದ್ರು ನಿಮ್ಮ ತೀರ್ಮಾನ ಇದ್ರೆ ಸರ್ಕಾರ ಅವರು ಏನ್ ಮಾಡ್ಬೇಕಂತಂದ್ರೆ 50% ಮೀರಲೂಬಾರ್ದು, ಜನಸಂಖ್ಯೆಗೆ ಅನುಗುಣವಾಗಿ ಹೆಚ್ಚಿಸಬೇಕು. ಹೆಚ್ಚಿಸ್ಬೇಕಂದಾಗ ಏನ್ ಮಾಡ್ಬೋದು, ಬೇರೆದನ್ನು ಕಡಿಮೆ ಮಾಡ್ಬೇಕಾಗ್ತದೆ ನೀವು. ಆಮೇಲೆ ಬೇರೆವರೆಗೂ ಕೊಟ್ಟಿರ್ತಕ್ಕಂಥ ಮೀಸಲಾತಿ ನಾನು ಮೊದಲೇ ಹೇಳಿದಾಗೆ 10 ವರ್ಷಕ್ಕೊಂದ್ಸಾರಿ ರಿವ್ಯೂ ಆಗ್ಬೇಕದು. ಯಾರು ಮುಂದುವರೆದಿದ್ದಾರೆ ಅನ್ನೋರನ್ನ ಕೆಲವರನ್ನ ಯೋಚನೆ ಮಾಡಿ ಕೆಲವು ವ್ಯತ್ಯಾಸಗಳು ಅಲ್ಲಿ ಆಗತ್ತೆ, ನಮ್ಮಲ್ಲಿ ಆಗೋದಿಲ್ಲ. ಇದನ್ನ ಸರ್ಕಾರ ಮಾಡಲೇ ಇಲ್ಲ, ಅದು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಇದು ಈ ಕಾಂಗ್ರೆಸ್ಸಿನ ದೋಷ ಮತ್ತು ಮುಖ್ಯಮಂತ್ರಿಗಳ ಏನೋ ಆಚಾರ್ಯದ ನಿರ್ಧಾರ. ಇದು ನೀವು ಹೇಳ್ತಾ ಇದ್ದೀರಾ, ಬಟ್ ಇದು ಗ್ರೌಂಡ್ ಲೆವೆಲ್ ವರೆಗೂ ಜನರಿಗೆ ರೀಚ್ ಆಗಿದೆಯಾ? ಅಲ್ಲ, ನಾನು ಹೇಳೋದು ನನ್ನ ಧರ್ಮವೇ ಹೊರತು ಅದು ಹೇಗೆ ರೀಚ್ ಆಗ್ಬೇಕು, ಮಾಡ್ಬೇಕಾ, ಏನ್ ಮಾಡ್ಬೇಕು ಅನ್ನೋದು ಸರ್ಕಾರದ ಕೆಲಸ. ರೀಚ್ ಮಾಡ್ಬೇಕಲ್ಲ ಇವರು, ಯಾಕಂದ್ರೆ ತೀರ್ಮಾನ ತಗೊಳ್ಬೇಕಾಗಿತ್ತು. ನೋಡಪ್ಪ 6% ಹೆಚ್ಚಿಸಿದ್ದೀವಿ, ಆ ಜನಾಂಗಕ್ಕೆ ಇವತ್ತು ಕೊಡ್ಬೇಕಾಗಿದೆ. ನೋಡಿ ಎಲ್ಲ ರಾಜ್ಯಗಳಲ್ಲಿ ST ಮೀಸಲಾತಿ ಎಷ್ಟಿದೆ? 7.5% ಇದೆ. ಇಲ್ಲೂ ಇರಬೇಕಾಗಿತ್ತಿಲ್ಲ. ಆದ್ರೆ 7ಕ್ಕೆ ನಾವು ಹೆಚ್ಚಿಸಿದ ಮೇಲೆ ನೀವು ಅದನ್ನ ಹೆಂಗೆ ನೀವು ಕಡಿಮೆ ಮಾಡ್ತೀರಿ? ಕೋರ್ಟ್ಗೆ ಮೊನ್ನೆ ಎಷ್ಟು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತಂದ್ರೆ ಸರ್ಕಾರ ನೋಡಿ, ಜನಸಂಖ್ಯೆಗೆ ಅನುಗುಣವಾಗಿ ಇದನ್ನು ಹೆಚ್ಚಿಸಿದ್ದೀವಿ ಅಂತ ಹೇಳಲೇ ಇಲ್ಲ ಅವರು. 56% ಮಾಡಿದ್ದೀರಿ, ಇದು ತಪ್ಪು ಅಂತ ಸರ್ಕಾರ ಇದು ಕೋರ್ಟ್ ಹೇಳುತ್ತೆ. ಹೇಳಿದಾಗ ಇಲ್ಲ, ಅದು ನೀವು 56,000 ಹುದ್ದೆಗಳನ್ನು ತುಂಬಬೇಕಾಗಿದೆ, ಅದಕ್ಕಾಗಿ ಮಾಡಿ ನಾವು 15% ಮೇಲೇನೆ ತೀರ್ಮಾನ ತಗೊಳ್ತೀವಿ ಅಂತ ಯಾಕೆ ಹೇಳಿದ್ರಿ ನೀವು? ಇಲ್ಲ, ಅವ್ರ ಜನಸಂಖ್ಯೆ 17 ಆಗಿದೆ, ನಾವು ಕೊಡಲೇಬೇಕಾಗಿದೆ. ಕೋರ್ಟ್ ಅವಾಗ ಆದೇಶ ಕೊಡ್ತಿತ್ತು ನಿಮಗೆ, ನೀವು ಇದನ್ನು ಮಾಡೋದಾದ್ರೆ ಇನ್ನೊಂದು ಏನು ಮಾಡಬೇಕು ಅನ್ನೋದನ್ನ ಅವರೇ ಹೇಳ್ತಿದ್ರು. ಯಾಕೆ ಅದನ್ನು ನೀವು ಹೇಳಲೇ ಇಲ್ಲ? ಅಂದರೆ ಇದರಿಂದಾಗಿ ದಲಿತರಿಗೆ ಅನ್ಯಾಯ ಆಗಿದೆ. ನಮಗೆ 17% ಮೇಲೇನೆ ಮೀಸಲಾತಿ ಕೊಡಬೇಕಾಗಿತ್ತು, ಒಳ ಮೀಸಲಾತಿ, ಅದನ್ನು ಕೊಟ್ಟಿಲ್ಲ. ಅದನ್ನು 15 ಮಾಡಿರೋದೇ ತಪ್ಪು. 17 ಮೇಲೆ ಕೊಡಬೇಕಾಗಿತ್ತು, ಅವ್ರು ಕೊಟ್ಟಿಲ್ಲ. ಅದರಿಂದ ಇದನ್ನು ವೆಲ್ಕಮ್ ಮಾಡೋವಂಥದ್ದು ಬರೋದಿಲ್ಲ. ಈಗ ರೈಟ್ನವ್ರದ್ದು ಎ ಗುಂಪಿಗೂ ಸಂಖ್ಯೆಗಳನ್ನು ಹಾಕ್ಬಿಟ್ಟಿದ್ದಾರೆ, ಸಿ ಗುಂಪಿಗೂ ಹಾಕ್ಬಿಟ್ಟಿದ್ದಾರೆ. ಅಲೆಮಾರಿಗಳು ಅಂತ ತಗೊಂಡೋಗಿ ಸಿ ಗ್ರೂಪಲ್ಲಿ ಹಾಕಿದ್ದಾರೆ. ಅಲ್ಲಿರ್ತಕ್ಕಂಥ 80% ಅದು ರೈಟ್ನಲ್ಲಿ ಬರಬೇಕು, ಬಿ ಗ್ರೂಪ್ಗೆ ಬರಬೇಕು. ಎ ಗ್ರೂಪ್ಗೆ ಹಾಕಿರ್ತಕ್ಕಂಥ ಪರಿಯ ಅವೆಲ್ಲ ಬಿ ಗ್ರೂಪ್ಗೆ ಬರಬೇಕು. AK, AD, AA ಅನ್ನೋದಿದೆಯಲ್ಲ, ಇವೆಲ್ಲವೂ ಕೂಡ ಈಗ ಹೆಚ್ಚು ಸಂಖ್ಯೆ ಇರೋದು ರೈಟ್ನವ್ರದೇ. ಬಟ್ ಅವ್ರನ್ನೇನು ಮಾಡ್ಬಿಟ್ಟಿದ್ದೀರಿ ನೀವು ಅಲ್ಲಾದ್ರೂ ತಗೊಳ್ಳಿ, ಇಲ್ಲಾದ್ರೂ ತಗೊಳ್ಳಿ ಅಂತೇಳಿ ಸಂಖ್ಯೆ ಅದನ್ನ ಲೆಕ್ಕಕ್ಕೆ ತಗೊಳ್ಳದೆ ಮಾಡ್ಬಿಟ್ಟಿದ್ದೀರಿ. ಇದೆಲ್ಲವೂ ಕೂಡ ಗೊಂದಲ ಇರೋದ್ರಿಂದ ಇದು ಯಾರಿಗೂ ಒಳ್ಳೇದಾಗಲ್ಲ. ಆದ್ರೆ ಅರ್ಥವಾಗದೇ ಇರೋರು ಏನು ಇಷ್ಟೆಲ್ಲ ದೋಷ ಆಗ್ಲಿಕ್ಕೆ ಕಾರಣ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಮಹದೇವಪ್ಪ ಮತ್ತು ಸಿದ್ದರಾಮಯ್ಯ ಅವರು. ಇವರಿಬ್ಬರನ್ನ ಈಗ ಏನೋ ಹಾಲು ಜೇನು ಅಂತೆ, ಹಾಲು ಜೇನು ಹಾಕಿ ಅವರ ಫೋಟೋಗಳ ಮೇಲೆ ಉಯ್ತಾ ಇದ್ದಾರೆ. ಏನೋ ದೊಡ್ಡ ಘನಕಾರ್ಯ ಮಾಡಿದ್ರಂತೆ. ಹಾಲು ಜೇನು ಅಂತಂದ್ರೆ ಇದು ಬರ್ತದೆ, ಅಂತ್ಯಕಾಲದಲ್ಲಿ ಮಾಡ್ತಕ್ಕಂಥ ಕರ್ಮ ಅದು. ಹಂಗಾಗ್ಬಿಟ್ಟಿದೆ ಈ ಪರಿಸ್ಥಿತಿ. ಆದ್ರಿಂದಾಗಿ ಇದು ಗೊಂದಲದ ಗೂಡಾಗಿದೆ, ಯಾರಿಗೂ ಪ್ರಯೋಜನ ಸರ್. ಹಾಲು ಜೇನು ಶುಭ ಕಾರ್ಯಗಳಿಗೂ ಬಳಸ್ತಾರೆ, ತೀರ್ಥ ಪ್ರಸಾದಗಳಿಗೂ ಬಳಸ್ತಾರೆ. ಬಟ್ ನೀವು ನೋಡಿದ್ರೆ ಅಂತ್ಯಕಾರಕ್ಕೆ ಎಲ್ಲಕ್ಕೂ ಮಾಡ್ತಾರೆ, ಅದಕ್ಕೂ ಮಾಡ್ತಾರಲ್ಲ.